ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಯಾವ್ದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂತಂದ್ರೆ, ಸೊ ಇಲ್ಲಿಂದೆ ಕಾಣ್ತಾ ಇದೆಯಲ್ಲ ಈ ಬ್ರಷ್ ಕಟ್ರ್ ಬಗ್ಗೆ. ಯಾರೆಲ್ಲ ಸಮಗ್ರ ಕೃಷಿ ಮಾಡ್ತೀನಿ, ಸಾವಯವ ಕೃಷಿ ಮಾಡ್ತೀನಿ ಅಂತಾರಲ್ಲ, ಅವರೆಲ್ಲ ತಪ್ಪದೆ ಈ ರೀತಿಯಾದಂತ ಒಂದು ಮಿಷಿನ್ ನ ಇಟ್ಕೊಳ್ಳಿ. ನೀವು ತುಂಬಾನೇ ಕೆಲಸ ಆರಾಮಾಗಿ ಕಳೆ ತೆಗೆಯೋದಾಗಿರ್ಬೋದು ಎಲ್ಲದಕ್ಕೂ ಯೂಸ್ ಆಗುತ್ತೆ. ನಾನು ಏನಕ್ಕೆಲ್ಲ ಯೂಸ್ ಮಾಡ್ತೀನಿ, ಇದ್ರಲ್ಲಿ ಯಾವ ಟೈಪ್ ಇದೆ, ಮತ್ತೆ ರೈತರು ಯಾವ ತರ ಮಿಷಿನ್ ನ ತಗೊಳ್ಬೇಕು ಅನ್ನುವಂಥದ್ದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ನಾನು ಇದು ಯಾವ ಕಂಪ್ನಿ ಏನು ರೆಕಮೆಂಡ್ ಮಾಡ್ತಾ ಇಲ್ಲ ನಾನು. ಸೊ ಒಂದು ಕ್ಯಾಶುಯಲ್ ಆಗಿ ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮ್ಗೆ, ಅಕ್ಸೆ 6 ಅಡಿನೋ 5 ಅಡಿ ಸಾಲಿದೆ, ಅದ್ರ ಮಧ್ಯೆ ಕಳೆ ಬೆಳ್ಕೊಂಡಿತ್ತು, ಅದನ್ನ ಕಟ್ ಮಾಡ್ತಾ ಇದ್ದೆ. ಫ್ರೀ ಆಗಿದ್ದೆ ಇವತ್ತು, ಸೊ ಈವ್ನಿಂಗ್ ಬಂದು ಕಟ್ ಮಾಡ್ತಾ ಇದ್ನಲ್ಲ. ಸರಿ, ಇದ್ರ ಬಗ್ಗೆ ನಿಮ್ಗೊಂದು ವಿಡಿಯೋ ಮಾಡೋಣ, ಯಾವ ರೀತಿ ಮಾಡ್ಲ್ಗಳಿದೆ, ಏನೆಲ್ಲ ನಮ್ಗೆ ಯೂಸ್ ಆಗುತ್ತೆ ಅನ್ನೋದನ್ನ ತಿಳಿಸೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದೀನಿ ಸ್ನೇಹಿತರೆ. ಮುಖ್ಯವಾಗಿ ಸ್ನೇಹಿತರೆ, ನಾವೇನಾದ್ರು ಸಾವಯವ ಕೃಷಿ ಮಾಡ್ತೀನಿ ಅಂದ್ರೆ ನಮ್ಗೆ 3 ಅತಿ ಮುಖ್ಯವಾಗಿ ಬೇಕಾಗುತ್ತೆ. ಒಂದು ಈ ಆರ್ಗ್ಯಾನಿಕ್ ಮ್ಯಾಟ್ರು, ನೆಕ್ಸ್ಟ್ ಏರು, ಆಮೇಲೆ ವಾಟರ್. 3 ಅದ್ರ ಜೊತೆಗೆ ಡಿಕಂಪೋಸರ್ಸು, ಅರ್ಥವಾಂಶ ಇವೆಲ್ಲ ಇದ್ದಿದ್ದೇನೆ. ಬಟ್ 3 ನಮ್ಗೆ ತುಂಬಾ ಇಂಪಾರ್ಟೆಂಟ್. ನಾವು ಯಾವುದೇ ರೀತಿಯ ಕಳೆನಾಶಕಗಳನ್ನ, ಕೆಮಿಕಲ್ಸ್ ನ ಯೂಸ್ ಮಾಡಂಗಿಲ್ಲ ಅದರಲ್ಲಿ ಸಾವಯವ ಕೃಷಿಯಲ್ಲಿ. ನಾನೀಗ ನೋಡ್ತಾ ಇದ್ರಲ್ಲ, ಈಗ ಏನ್ ನಾವು ಇದ್ ಮಾಡ್ತೀವಲ್ಲ, ಕಳೆ ಹೊಡಿತೀವಲ್ಲ, ಆ ಕಳೆ ಅಲ್ಲೇ ಬೀಳ್ಬೇಕು, ಆ ಆರ್ಗ್ಯಾನಿಕ್ ಮ್ಯಾಟ್ರು ಅಲ್ಲೇ ಇರಬೇಕು. ಆಗ ಮಾತ್ರ ಅವು ಡಿಕಂಪೋಸ್ ಆಗಕ್ಕೆ, ಮತ್ತೆ ಒಂದಷ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ ಡಿಕಂಪೋಸರ್ಸ್ಗೆಲ್ಲ ಫುಡ್ ಸಿಗೋದು. ಆಗ್ಲೇ ನಮ್ಮ ಸಾಯಲು ಒಳ್ಳೆ ಹೆಲ್ತಿ ಆಗಿರೋದು. ಈ ಮಿಷಿನ್ ಅಲ್ಲಿ ಸ್ನೇಹಿತರೆ ತುಂಬಾ ತರ ಇದೆ. ಇದು ನೀವು ನೋಡ್ತಾ ಇರೋದು ಸೈಡ್ ಬ್ಯಾಗ್ ಮಾಡ್ಲು. ಇನ್ನೊಂದು ಈ ರೀತಿ ತಳ್ಳೋದಿತ್ತು ಫಸ್ಟ್ ನಮ್ಮ ಹತ್ರ, ಯೂಸ್ಲೆಸ್. ಅಂಗಡಿಯವರು ತಿಳಿಸಿದ್ರು ಅಂದ್ಬಿಟ್ಟು ನಮ್ಮ ಬ್ರದರ್ ತಂದಿರು. ಸೊ ತಳ್ಳಕ್ಕೂ ಆಗಲ್ಲ. ಏನಕ್ಕೆ ಅಂತಂದ್ರೆ ವೀಲ್ಗಳು ಚಿಕ್ಕದು, ಒಂದ್ ಸಣ್ಣ ಕಳ್ಳು ಸಿಕ್ಕಿದ್ರು ಕೂಡ, ಆಮೇಲೆ ತೇವರಿಗಳಲ್ಲಿ ಅಲ್ಲೆಲ್ಲ ಮುಂದಕ್ಕೆ ಮೂವ್ ಮಾಡಕ್ಕೆ ಆಗಲ್ಲ. ಆ ರೀತಿ ಮಾಡ್ಲು. ಅದನ್ನ ತೆಗ್ಸಿ ಮತ್ತೆ ಈ ಸೈಡ್ ಬ್ಯಾಗ್ ತರ ಇದೆಲ್ಲ ಹಾಕಿ, ಫಿಟ್ಟಿಂಗ್ ಎಲ್ಲ ಹಾಕಿ ಮಾಡಿರುವಂತದ್ದು. ತುಂಬಾ ಮಾಡ್ಲ್ಗಳು ಕಂಡಿಡ್ತಾ ಇರ್ತಾರೆ ಆ ಸೈಂಟಿಸ್ಟ್ಗಳು ಇರ್ತಾರಲ್ಲ, ಅವ್ರಿಗೇನು ಯಾವ್ದೋ ಒಂದು ಹೊಸ ಮಾಡ್ಲು ತಂದಿದ್ವಿ, ಇದನ್ನ ತಕೊಳ್ಳಿ, ನಿಮ್ಗೆ ಯೂಸ್ ಆಗುತ್ತೆ ಅನ್ನುವಂಥದ್ದು ಇರುತ್ತೆ. ಸೊ ಆ ರೀತಿ ಎಲ್ಲ ಮೋಸ ಹೋಗ್ಬೇಡಿ. ಯಾವಾಗ್ಲೂ ಓಲ್ಡ್ ಇದೇ ಫಸ್ಟ್ ಬಂದಿದಂತ. ಸೊ ಸೈಡ್ ಏನಿದೆ ಇದೇ ರೀತಿ ತಗೊಳ್ಳಿ, ತೆಳ್ಳುವಂಥದ್ದೆಲ್ಲ ತಗೋಬೇಡಿ. ನೀವು ಇದನ್ನ ಯಾವ್ದಕ್ಕೆಲ್ಲ ಯೂಸ್ ಮಾಡ್ಬೋದು, ಫಸ್ಟ್ ಕಳೆ ತೆಗಿಯಕ್ಕೆ ಒಂದು ಸೇಫ್ಟಿ ಗ್ಲಾಸ್ ಯಾವಾಗ್ಲೂ ಹಾಕೊಳ್ಳಿ. ಸೇಫ್ಟಿ ಗ್ಲಾಸ್ ಮತ್ತೆ ಸೇಫ್ಟಿ ಶೂ ಹಾಕೊಳ್ಳಿ, ಇದು ಯೂಸ್ ಮಾಡ್ಬೇಕಾದ್ರೆ. ಪೆಟ್ರೋಲ್ ಆಪರೇಟೆಡ್ ಇದು. ಸೊ ಕಳೆ ತೆಗಿಯಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಏನಕ್ಕೆ ಯೂಸ್ ಆಗುತ್ತೆ, ಮೇವ್ನ ಕಟ್ ಮಾಡಕ್ಕೆ. ಈಗ ವೀಲ್ಗಳು ಬಂದಿದೆ, ಇದಕ್ಕೆ ಒಂಥರ ಈ ವುಡ್ ಕಟ್ಟಿಂಗ್ ಮಿಷಿನ್ದು ವೀಲ್ ಬರುತ್ತಲ್ಲ, ಆ ರೀತಿ ವೀಲ್ಗಳು ಬಂದಿದೆ ಫ್ರೆಂಡ್ ಅಲ್ಲಿ. ಇಟ್ಕೊಂಡ್ರೆ ನೀವು ಮೇವನ್ನ ಕಟ್ ಮಾಡ್ಬೋದು. ಸೊ ಮೇವೆಲ್ಲ ಕಟ್ ಮಾಡಾದ್ಮೇಲೆ ಮೇವು ಮಧ್ಯೆ ಈ ಗರ್ಕೆ ಅವು ಇವೆಲ್ಲ ಸಣ್ಣ ಪುಟ್ಟ ಕಳೆಗಳಿರುತ್ತಲ್ಲ, ಅದನ್ನೆಲ್ಲ ನಾವು ಇದನ್ನ ಯೂಸ್ ಮಾಡಿ ಕ್ಲಿಯರ್ ಮಾಡ್ಬೋದು. ಆಮೇಲೆ ಇದರಲ್ಲಿ ತುಂಬಾ ವೆರೈಟೀಸ್ ಇದೆ. ಫ್ರಂಟ್ ಅಲ್ಲಿ ಆ ಗೇರ್ ಶಿಫ್ಟ್ ಮುಂದೆ ವೈರ್ ಟೈಪ್ ಇದೆ, ಆಮೇಲೆ ಒಂಥರ 3 ವೀಲ್ ಇರುವಂತದ್ದು ಇದೆ, ಬ್ಲೇಡ್ ಟೈಪ್ ಇದೆ, ಆಮೇಲೆ ರೋಟಿವೇಟರ್ ಹೊಡೆಯೋ ತರ, ಓಡಿಸೋ ತರ ಎಲ್ಲ ಇದೆ. ಸೊ ತುಂಬಾ ತರ ಇದೆ. ನಿಮ್ಗೆ ಯಾವ್ದು ಯೂಸ್ ಆಗುತ್ತೆ ಅದನ್ನ ಯೂಸ್ ಮಾಡ್ಕೊಳ್ಳಿ. ನಾನ್ ತಿಳಿಸುವಂತದ್ದು ಇಷ್ಟೇ, ಆದಷ್ಟು ರೌಂಡ್ ಅಪ್ ಮತ್ತೆ ಈ ಅರ್ಬಿಸೈಡ್ಸ್ ಗಳನ್ನೆಲ್ಲ ಯೂಸ್ ಮಾಡಕ್ ಹೋಗ್ಬೇಡಿ. ನಮ್ಮ ಇಲ್ಲೇ ಅಕ್ಕಪಕ್ಕದಲ್ಲೇ, ನಾವು ಯಾರಿಗೂ ತಿಳ್ಸಕ್ ಆಗಲ್ಲ ಸ್ನೇಹಿತರೆ. ಅವ್ರಿಗೆ ಬೇಕಾಗಿರುವಂತದ್ದು ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿ ಅಂತ ನಾವು ಈಸಿಯಾಗಿ ಹೇಳ್ಬಿಡ್ಬೋದು ಅವ್ರಿಗೆ, ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿ ಅಂತ. ಸೊ ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇದೆ, ಪ್ರತಿಯೊಬ್ಬನಿಗೂ ದುಡ್ಡಿನ ಅವಶ್ಯಕತೆ ಇದೆ. ಅವ್ನಿಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲೇ ದುಡ್ಡು ಬರುತ್ತೆ ಅನ್ನಂಗಿದ್ರೆ ಅವನೇನಕ್ಕೆ ಪೆಸ್ಟಿಸೈಡ್ಸ್ ಕೆಮಿಕಲ್ಸ್ ಎಲ್ಲ ಹಾಕೊಂಡು ಸಾವಿರಾರು ರೂಪಾಯಿ ಖರ್ಚು ಮಾಡ್ತಿದ್ದ. ಅದಾಗಲ್ಲ. ಸೊ ಈಲ್ಡ್ ಬರ್ತಾ ಇಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ, ಈಲ್ಡ್ ಬರ್ತಾ ಇಲ್ಲ. ಈಲ್ಡ್ ಬರುವಂತದ್ದು ಅವನಿಗೆ ನೀಡ್ ಇರುವಷ್ಟು ಅಮೌಂಟ್ಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ. ನಾವು ಮೈಕ್ಗಳಲ್ಲಿ, ಮೊಬೈಲ್ಗಳಲ್ಲಿ ಎಲ್ಲ ತಿಳಿಸ್ಬೋದು, ಬಟ್ ಅವರ ಒಂದು ಪ್ರಾಬ್ಲಮ್ನು ಅರ್ಥ ಮಾಡ್ಕೊಳ್ಬೇಕು. ಸರಿಯಾದಂತ ಮಾರ್ಕೆಟಿಂಗ್ ಇಲ್ಲ ಯಾವ್ದಕ್ಕೆ, ಆರ್ಗ್ಯಾನಿಕ್ ಆಗಿ ಬೆಳೆದಂತಹ ವೆಜಿಟೇಬಲ್ಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಸೊ ನಾವೇನಾದ್ರೂ ಬೆಳೆದ್ರು ಕೂಡ ಅದನ್ನ ನಾವು ಇನ್ನೊಬ್ರಿಗೆ ತಗೊಂಡೋಗಿ ಕೊಡ್ಬೇಕಾಗುತ್ತೆ. ಅವರು ಒಂದು 40-50% ಮಾರ್ಜಿನ್ ಇಟ್ಕೊಂಡು ಅವ್ರು ಬೇಕಾದಷ್ಟು ಅಮೌಂಟ್ಗೆ ಕೊಡ್ತಾರೆ. ಸೊ ಈ ರೀತಿ ಇರೋದ್ರಿಂದ ನಾವು ಮಾಡಕ್ಕಾಗಲ್ಲ. ನೀವು ಆದಷ್ಟು ಈಗ ಸೂಪರ್ ನೇಫಿಯರ್ ಇದೆಯಲ್ಲ, ಅದ್ರ ಮಧ್ಯನೂ ಕೂಡ ರೌಂಡ್ ಅಪ್ ಈ ಅರ್ಬಿಸೈಡ್ಸ್ ಎಲ್ಲ ಸ್ಪ್ರೇ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಸೊ ಆ ರೀತಿ ಮಾಡಬೇಡಿ. ಗ್ಯಾಪ್ಗಳು ಜಾಸ್ತಿ ಕೊಡಿ. ಒಂದು ಪ್ಲಾಂಟ್ ಅಥವಾ ಒಂದು ಸೂಪರ್ ನೇಫಿಯರ್ ಸಾಲಿಂದ ಇನ್ನೊಂದು ಸೂಪರ್ ನೇಫಿಯರ್ ಸಾಲ್ಗೆ ಜಾಗನ ತುಂಬಾ ಡಿಸ್ಟೆನ್ಸ್ ಕೊಡಿ. ನಮ್ಮ ಭಾಗಗಳಲ್ಲಿ ಸ್ನೇಹಿತರೆ ತುಂಬಾ ಲ್ಯಾಂಡ್ಗಳಿರುವಂತದ್ದು ತುಂಬಾ ಕಡಿಮೆ. 10 ಕುಂಟೆ, 20 ಕುಂಟೆ, 1 ಎಕರೆ, 1.5 ಎಕರೆ, 5 ಎಕರೆ, 10 ಎಕರೆ ಇದ್ರೆ ತುಂಬಾ ರಿಚ್ನೆಸ್ ಅನ್ನೋ ತರ. ಅದೇನಾಗುತ್ತೆ ಅಂತಂದ್ರೆ ಸ್ನೇಹಿತರೆ, ಅದೇ ನಾವು ಉತ್ತರ ಭಾರತ, ಮಹಾರಾಷ್ಟ್ರ ಎಮ್ಮೆಗಳು ಪಂಜಾಬಲ್ಲಿ ಸಾಕುವಂತ ಜಾಗದಲ್ಲಿ 5 ಎಕರೆ, 10 ಎಕರೆ, 20 ಎಕರೆ ಇರುತ್ತೆ. ಸೊ ಅವರು ಡೈರಿ ಫಾರ್ಮಿಂಗ್ ನ ನಾವ್ ಹೆಂಗೆ ನಾಟಿ ಕೋಳಿ ಕುರಿಗಳನ್ನ ಸಾಕ್ತಿವಲ್ಲ 50-100, ಸೊ ಅದೇ ರೀತಿ ಅವರು ಹಸು ಎಮ್ಮೆಗಳನ್ನ ಸಾಕ್ತಾರೆ. 100 ಎಮ್ಮೆ, 50 ಎಮ್ಮೆ, 50 ಹೆಚ್ಚು, ಈ ರೀತಿ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ, ಕಂಪಲ್ಸರಿ ಈ ರೀತಿ ಮಿಷಿನ್ಗಳನ್ನ ಯೂಸ್ ಮಾಡ್ತಾರೆ. ಸಾಲಿನ ಸಾಲ್ಗೆ ತುಂಬಾ ಗ್ಯಾಪ್ ಕೊಟ್ಟಿರ್ತಾರೆ. ಒಳ್ಳೆ ನ್ಯೂಟ್ರಿಷಿಯಸ್ ಆದಂತ ಬೆಣ್ಣೆ ತುಪ್ಪಗಳನ್ನೆಲ್ಲ ಎಕ್ಸ್ಪೋರ್ಟ್ ಮಾಡೋದವ್ರು. ನನ್ಗೆ ಒಬ್ರು ಫ್ರೆಂಡ್ ಇದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಸರ್ ಇಷ್ಟೊಂದೆಲ್ಲ ಪ್ರೊಡಕ್ಷನ್ ಮಾಡಿ ಹೆಂಗೆ ನೀವು ಅಂತಂದ್ರೆ, ಅವ್ರು ಒಳ್ಳೆ ರಿಚ್ ಆಗಿದಾರ ಫುಲ್. ಯಾವ ನಮ್ ಕಡೆ ಈ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾರಲ್ಲ ಅವರೆಲ್ಲ ಏನಕ್ಕೂ ಬೇಡ, ಅವ್ರು ಯಾವ ಇಂಟರ್ವ್ಯೂ ಏನೂ ಮಾಡಲ್ಲ.
ಸೊ ಅವರೆಲ್ಲ ಕಳಿಸುವಂಥದ್ದೆಲ್ಲ ಜರ್ಮನಿ ಕಳಿಸ್ತೀನಿ ಸರ್ ನಾನು ತುಪ್ಪ ಗಿಪ್ಪ ಎಲ್ಲ ಅಂದ್ಬಿಟ್ಟು ಅವ್ರ ಸರ್ಟಿಫಿಕೇಟು ಜರ್ಮನಿಯಿಂದಲೇ ಸರ್ಟಿಫಿಕೇಟ್ ಮಾಡಿರೋದು ಎಲ್ಲ ತೋರಿಸಿದ್ರು. ಸೊ ಆ ರೀತಿ ಮಾರ್ಕೆಟಿಂಗ್ ಎಲ್ಲ ಬೆಳೆಸಿರೋರು ತುಂಬ ಇರ್ತಾರೆ. ನಾನು ಇದನ್ನ ಕಟ್ ಮಾಡ್ತಾ ಇದ್ನಲ್ಲ, ಆದಷ್ಟು ಆರ್ಗ್ಯಾನಿಕ್ ಮ್ಯಾಟ್ರು ನಿಮ್ಮ ಜಮೀನಲ್ಲೇ ಇರಬೇಕು. ಆ ರೀತಿ ಕಾಪಾಡಿ. ಕಳೆನಾಶಕಗಳನ್ನ ಯೂಸ್ ಮಾಡಬೇಡಿ, ಕಳೆನಾಶಕಗಳನ್ನ ಯೂಸ್ ಮಾಡಬೇಡಿ. ಈ ರೀತಿ ಟೂಲ್ಸ್ನ ಯೂಸ್ ಮಾಡಿ ಆದಷ್ಟು ಸಮಗ್ರ ಕೃಷಿ ಮಾಡಿ. ಸಮಗ್ರ ಕೃಷಿಲಿ ಅಟ್ಲೀಸ್ಟ್ ನಿಮ್ಗೆ ಒಂದು ಸ್ವಲ್ಪ ಗೊಬ್ಬರನಾದ್ರೂ ಸಿಗುತ್ತೆ. ಒಂದು 5-10 ಹಸುಗಳನ್ನ, ಒಂದು 20-30 ಕೋಳಿಗಳನ್ನ. ಈಗ ನಂದು ಅಲ್ಲಿ ಒಂದು ವರ್ಮಿ ಕಾಂಪೋಸ್ಟ್ ಬೆಡ್ ತುಂಬಾ ನಮ್ದು ಕೋಳಿ ಇದೆಯಲ್ಲ, ಇದು ವೇಸ್ಟ್, ಅದನ್ನೇ ತಂದು ತುಂಬಿಟ್ಟಿದ್ದೀನಿ. ಸೊ ಈ ರೀತಿ ಒಂದು ಪ್ಲಾನ್ ಮಾಡ್ಕೊಂಡು ಮಾಡಿ. ಈಗ ಅಲ್ಲಿ ಗೊಬ್ಬರ ಇರುವಂತದನ್ನೆಲ್ಲ ಈ ರೀತಿ ಮಳೆ ಬಂದಾಗ ಸೂಪರ್ ನೇಫಿಯರ್ ಆಗಿರ್ಬೋದು, ಜಿಂಜಿವಾ ಗ್ರಾಸ್ ಆಗಿರ್ಬೋದು, ಅದೆಲ್ಲ ಕಟ್ ಮಾಡಿದ್ಮೇಲೆ ಆ ಗೊಬ್ಬರನೆಲ್ಲ ತಂದು ಹಾಕಿ, ಆಮೇಲೆ ಬೇಕಾದ್ರೆ ನೀವು NPK, DAPಗಳು, ಕಾಂಪ್ಲೆಕ್ಸ್ ಇವೆಲ್ಲ ಹಾಕಿ ಸ್ನೇಹಿತರೆ. ನಾನು ಆದಷ್ಟು 1.5 ಎಕರೆ ಮೇಲಿದೆ ಇದು. ಸೊ ನಮ್ದು 20 ಕುಂಟೆ, ಇಲ್ಲೊಂದು 10-30, ಮತ್ತೆ ಇನ್ನೊಬ್ರದ್ದು 20 ಕುಂಟೆ, 1.5 ಎಕರೆ ಮೇಲಿದೆ ಈ ಜಾಗ. ಈ ಜಾಗದಲ್ಲಿ ಆದಷ್ಟು ಯಾರನ್ನೂ ಲೇಬರ್ನ ಕರ್ಕೊಳ್ಳಲ್ಲ ನಾನು. ಸೊ ಯಾವಾಗ್ಲಾದ್ರೂ 3 ದಿನ 4 ದಿನ ಆಗುತ್ತೆ ಕಂಟಿನ್ಯೂಸ್. ಈಗ ಸೀಡ್ಸ್ನ ಪ್ಲಾಂಟೇಶನ್ ಮಾಡ್ಬೇಕಾದ್ರೆ, ಪ್ಲಾಂಟ್ಗಳನ್ನ ಪ್ಲಾಂಟೇಶನ್ ಮಾಡ್ಬೇಕಾದ್ರೆ, ಇಲ್ಲ ಅಂತಂದ್ರೆ ಅದೇ ಯಾವಾದ್ರೂ ಬಿತ್ತನೆ ಮಾಡ್ಬೇಕಾದ್ರೆ ಈ ಟೈಮ್ಗಳಲ್ಲಿ ಕರ್ಕೊಳ್ತೀನಿ. ಇನ್ನು ಕಳೆ ತೆಗಿಯಕ್ಕಾಗಿರ್ಬೋದು, ಇನ್ನೊಂದಕ್ಕಾಗಿರ್ಬೋದು. ಸೊ ಯಾವಾಗ್ಲೂ ಈ ರೀತಿ ಮಿಷಿನ್ಗಳನ್ನ ಯೂಸ್ ಮಾಡುವಂಥದ್ದು ಆ ರೀತಿನೇನೆ. ಇನ್ನೂ ಒಂದು ಹೇಳ್ತೀನಿ ಕೇಳಿ ಸ್ನೇಹಿತರೆ, ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ತುಂಬಾ ಜನ ನೀವು ಸಣ್ಣ ಆಗಿದ್ರೆ ಸರ್ ಅಂತಲೂ ಕೂಡ ಪ್ರಶ್ನೆ ಕೇಳ್ತಾರೆ. 6:30, 7:30ಗೆ ಬರ್ತೀನಿ. 6:30ಗೆ ಎದ್ದೋಗಿ ಹಾಲು ತಂದು ಮನೆಗೆ, ನಾ ಹಸು ಸಾಕಿಲ್ಲ, ಗೊತ್ತಿರೋ ವಿಚಾರನೇ. ಸೊ ಇದೇ ತುಂಬಾ ಕಾಂಪ್ಲೆಕ್ಸ್ ಆಗ್ಬಿಟ್ಟೈತೆ. ಮೇಕೆ, ಹಸು, ತೆಂಗಿನ ತೋಟ, ಸರ್ವೆ ಈ ರೀತಿ ಎಲ್ಲ ಕಾಂಪ್ಲೆಕ್ಸ್ ಆಗಿರೋದ್ರಿಂದ ನಾನು ಹಾಲು ತಂದು ಮನೆಗೆ ನಮ್ದು ಡೈರಿ 6:30ಗೆನೆ ಕ್ಲೋಸು. 5:30ಗೆ ಎದ್ದು 6 ಗಂಟೆಗೆ ಹೋಗಿ ಹಾಲನ್ನ ತಂದು 6:30, 7 ಗಂಟೆಗೆ ಇಲ್ಲಿ ಬರ್ತೀನಿ. 7 ಗಂಟೆಗೆ ಬಂದ್ರೆ 8:30, 9 ಗಂಟೆಗೆ ಹೊಂಟೋಗೋಣ, ಸ್ವಲ್ಪ ಕೆಲಸ ಇದೆ ಅನ್ಕೊಂಡು ಮೈಂಡ್ ಸೆಟ್ ಅಲ್ಲೇ ಬರ್ತೀನಿ. ವಿತ್ ಅಲಾರಾಮ್ 8 ಗಂಟೆ 8:30ಗೆ ಅಲಾರಾಮ್ ಇಟ್ಕೊಂಡು 7 ಗಂಟೆಯಿಂದ 7:30 ಗಂಟೆ ಮೇವು ಕುಯ್ಯೋಣ, ಆಮೇಲೆ 1 ಅವರ್ ಕೆಲಸ ಮಾಡೋಣ ಅನ್ಕೊಂಡು 8-8:30ಗೆ ಬರ್ತೀನಿ. ಬಟ್ ನಾನು ಮನೆಗೆ ಹೋಗೋ ಅಷ್ಟರಲ್ಲಿ 9:30, 10 ಗಂಟೆ ಆಗಿರುತ್ತೆ. ಸೊ ಎಷ್ಟು ಅವರು? 5ರಿಂದ 6, 6ರಿಂದ 7, 8, 9, 10, 5 ಅವರ್ಸ್. ಬೆಳಗ್ಗೆ ಎದ್ದ ಮೇಲೆ 5 to 6 ಅವರ್ಸ್ ಏನು ಊಟ ಮಾಡಲ್ಲ, ಟೀನು ಕುಡಿಯಲ್ಲ, ಕಾಫಿನೂ ಕುಡಿಯಲ್ಲ. ಸೊ ಇಲ್ಲಿ ಬಂದ್ರೆ ಅಷ್ಟು ತೃಪ್ತಿಯಾಗಿ ಕೆಲಸ ಮಾಡ್ತೀನಿ. ಸೊ ಅದರಿಂದ ಏನಾಗುತ್ತೆ, ಈಗ 5 ಅವರ್ಸ್ ಬೆಳಗ್ಗೆ ಎದ್ದ ತಕ್ಷಣ 5 to 6 ಅವರ್ಸ್ ಪ್ರತಿದಿನ ಏನು ಫುಡ್ಡು ಏನು ಇಲ್ಲ ಅಂದ ತಕ್ಷಣ ಹೆಂಗಾಗ್ಬೋದು ಬಾಡಿ. ನಾನೊಂದು 1/2 ಅವರ್ ಕೆಲಸ ಮಾಡೋಣ, ಒಂದಷ್ಟು ಮೇವು ಕುಯ್ಕೊಂಡು ಹೊಂಟೋಗೋಣ ಅಂತಲೇ ಪ್ರತಿದಿನ ಬರುವಂಥದ್ದು. ಬಟ್ ಅದೇನಾಗಿರುತ್ತೆ ಅಂದ್ರೆ 3-4 ಅವರ್ಸ್ ಇಲ್ಲಿ ವರ್ಕ್ ಮಾಡಿಸುತ್ತೆ. ಇವತ್ತು ಪ್ರತಿದಿನ ವರ್ಕ್ ಇರುತ್ತೆ. ಸೊ ಕಳೆ ತೆಗಿಬೇಕು, ಅದು ಇದು, ನೀರು ಇಲ್ಲ, ಮೋಟ್ರ್ ಸ್ಟಾರ್ಟ್ ಆಗಲ್ಲ, ಇಲ್ಲ ಡ್ರಿಪ್ ಎಲ್ಲಾರು ಹೊಡೆದೋಗಿರುತ್ತೆ, ಏನಾದ್ರೂ ಒಂದು ವರ್ಕ್ ಇರುತ್ತೆ. ಸೊ ಅಷ್ಟು ಖುಷಿ ತರುತ್ತೆ ಯಾವುದು ಈ ಅಗ್ರಿಕಲ್ಚರ್ ನನಗೆ. ಸೊ ಅದಕ್ಕೋಸ್ಕರನೇ ಊಟನೂ ಸರಿಯಾಗಿ ಮಾಡಂಗಿಲ್ಲ, ಏನೂ ಇಲ್ಲ, ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಇದೀನಿ. ನಮ್ಮ ಕಂಪ್ನಿ ಕೂಡ ಚೆನ್ನಾಗಿ ಬೆಳೀತಾ ಇದೆ, ಅದು ಕೂಡ ಒಂದು ಖುಷಿಯಾದಂಥ ವಿಚಾರ ಸ್ನೇಹಿತರೆ. ಸೊ ಆದಷ್ಟು ಈ ಸೈಡ್ ಬ್ಯಾಗ್ ಇರುವಂತ ಬ್ರಷ್ ಕಟ್ರನ್ನ ಎಲ್ಲರೂ ನೀವು ಒಂದು ಬೈ ಮಾಡಿ ಆದಷ್ಟು ಇದರ ಉಪಯೋಗಗಳನ್ನ ಪಡ್ಕೊಳ್ಳಿ ಸ್ನೇಹಿತರೆ. ಸೊ ಸರಿ, ನಾನು ಹೋಗಿ ಕಳೆ ಹೊಡಿತೀನಿ ಇವತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.